ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ, ಇದೆಲ್ಲನೂ ಬರೆದಿಟ್ಕೊಳ್ಳಿ, ಬೇಕಾಗುತ್ತೆ. ಈಗ ಒಂದು ಪಾತ್ರೆಗೆ ಒಂದು ಬಟ್ಲು ಅಕ್ಕಿ ಹಿಟ್ಟು, ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, 2 ಚಮಚ ಬಿಳಿ ಎಳ್ಳು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆ. ಈಗ ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ಬೇಕು. ನೋಡಿ, ನಾವು ಬಿಸಿನೀರು ಹಾಕೋತಾ ಇದ್ದೀನಿ. ಈಗ ಚಮಚದಲ್ಲಿ ಕಲಿಸ್ಕೊಳ್ಳಿ, ಬಿಸಿ ಇರುತ್ತೆ, ಕೈ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಇನ್ನೊಂದು ಸ್ವಲ್ಪ ಬಿಸಿನೀರಲ್ಲೇ ಕಲಿಸ್ಬೇಕು, ಇದನ್ನು ತಣ್ಣೀರಲ್ಲಿ ಕಲಿಸ್ಬೇಡಿ, ಯಾಕೆಂದರೆ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ. ತಣ್ಣೀರಲ್ಲಿ ಕಲಿಸಿದ್ರೆ ಸಾಫ್ಟ್ ಬರಲ್ಲ. ನೋಡಿ, ಈ ಥರ ಕಲಿಸ್ಬೇಕು. ನೋಡಿ, ರೆಡಿಯಾಗಿದೆ. ಈಗ ಸ್ವಲ್ಪ ರುಬ್ಬಿರೋ ಅಂಥ ಕಡಲೆ ಬೀಜ, ಆಮೇಲೆ ತುರಿದಿರೋ ಅಂಥ ಕ್ಯಾರೆಟು, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಕರಿಬೇವು ಸೊಪ್ಪು, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಈರುಳ್ಳಿ, ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ. ಈಗ ಇದನ್ನು ಚೆನ್ನಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣಕ್ಕೆ ಹಚ್ಚಿರೋ ಸಬ್ಬಸಿಗೆ ಸೊಪ್ಪು, ಇದು ಆಪ್ಷನಲ್ಲು, ಇದು ಹಾಕದೇನು ಅದೇ ಹಂಗೆ ಮಾಡ್ಕೋಬೋದು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಷ್ಟಪಡೋರು ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆ. ನೋಡಿ, ಇದೇ ಹದದಲ್ಲಿರಬೇಕು ಹಿಟ್ಟು, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ನೀರಾಗಿದ್ರೂ ಚೆನ್ನಾಗಿರಲ್ಲ. ನೋಡಿ, ಈಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ. ಈಗ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಅದಕ್ಕೆ ಬಾಳೆ ಎಲೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಒಂದು ಉಂಡೆ ಹಿಟ್ಟು ತೊಗೊಂಡು ನೀಟಾಗಿ ತಟ್ಕೊಳ್ಳಿ. ರೊಟ್ಟಿಗೆ ತೆಳ್ಳಗೆ ಬೇಕಾದವರು ತೆಳ್ಳಗೆ ತಟ್ಕೊಳ್ಳಿ, ದಪ್ಪ ಬೇಕಾದರೂ ದಪ್ಪ ತಟ್ಕೊಳ್ಳಿ. ರೊಟ್ಟಿ ಯಾವತ್ತಿದ್ರೂ ತೆಳ್ಳಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ತಟ್ಕೊಳ್ಳೋದು ತೆಳ್ಳಗೆ ತಟ್ಕೊಳ್ಳಿ. ನೋಡಿ, ಈ ಥರ ತಟ್ಕೋಬೇಕು. ನೋಡಿ, ಈಗ ಹಂಚು ಕಾದಿದೆ. ಈಗ ಸ್ವಲ್ಪ ಎಣ್ಣೆ, ಈಗ ತಟ್ಟಿರೋ ಅಂಥ ಹಿಟ್ಟಿನ ಹಾಕ್ಕೊಳ್ಳಿ. ಅದ್ರ ಮೇಲೆ ಹಾಕಿದ ತಕ್ಷಣ ತೆಗಿಬೇಡಿ, ರೊಟ್ಟಿ ಕಿತ್ತೋಗುತ್ತೆ. ಸ್ವಲ್ಪ ಹೊತ್ತು ಬಿಡೋ ತನಕ ಬಿಡ್ರಿ. ನೋಡಿ, ಈಗ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಈಗ ಸ್ವಲ್ಪ ಎಣ್ಣೆ, ಗರ್ಗರಿಯಾಗಿ ಮಾಡೋಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ. ಈಗ ಆ ಕಡೆಗೆ ಮಗುಚ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ತೆಳ್ಳಗೆ. ಈಗ ಇದು ರೆಡಿ ಆಗಿದೆ. ನೋಡಿ, ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಇದೇ ಹೊಸ ಅಡುಗೆ ಬರ್ತಾ ಇರುತ್ತೆ, ನೋಡಿ ಕಲೀರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.